ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 1 to 5 ಶಿಕ್ಷಕರು ಏನಿದ್ದಾರೆ 1 to 5 ಶಿಕ್ಷಕರು ಏನಿದ್ದಾರೆ ಇವರಿಗೆ ಸಂಬಂಧಿಸಿದಂತೆ ಗಣಿತದ ಪ್ರಶ್ನೋತ್ತರಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಕೇವಲ ಇದು PSTR ಪರೀಕ್ಷೆಗೆ ಅಷ್ಟೇ ಅಲ್ಲ, PSTR ಅಂದ್ರೆ 1 to 5 ಏನಿದೆ TET ಕೂಡ ಹೆಲ್ಪ್ ಆಗುತ್ತೆ. ಆ ಕಾರಣದಿಂದ ಇದನ್ನು ತರ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಈಗ ಆರಂಭದಲ್ಲೇ 5,000 ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಹೆಚ್ಚಿಗೆ ಕಾಲ್ ಫಾರ್ಮ್ ಮಾಡ್ತಾರೆ. ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್. ಒಂದ್ ವೇಳೆ TET ಕಾಲ್ ಫಾರ್ಮ್ ಆದ್ರೂ ಕೂಡ ಈ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವಿಚಾರ ಸ್ನೇಹಿತರೆ, ನನ್ನ ಜ್ಞಾನದರ್ಶಿ ಚಾನಲ್ ಏನಿದೆ ಅದನ್ನ ಪರ್ಮನೆಂಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಈ ಚಾನಲ್ ಅನ್ನ ತೆಗೆದಿದ್ದೀನಿ ಸ್ನೇಹಿತರೆ. ಇದಕ್ಕೂ ಕೂಡ ಅದೇ ರೀತಿ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯೋ ಅಂತ ಇದೆ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ಎಸ್, ರೈಟ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ಆಗಿದೆ, 2/3 ಮತ್ತು 3/5 ನಡುವಿನ ಭಿನ್ನರಾಶಿ ಹೇಗೆ? ಸ್ನೇಹಿತರೆ, ಭಿನ್ನರಾಶಿಯನ್ನ ಕಂಡುಹಿಡಿಯೋದು ತುಂಬಾ ಸಿಂಪಲ್ ಆಗಿರುತ್ತೆ. ಹೇಗಪ್ಪ ಅಂತ ನೋಡೋದಾದ್ರೆ ಸ್ನೇಹಿತರೆ, ಭಿನ್ನರಾಶಿಯನ್ನ ನಾವು ದಶಮಾಂಶ ರೂಪಕ್ಕೆ ಪರಿವರ್ತಿಸ್ಕೊಳ್ಬೇಕಾಗುತ್ತೆ. ಸೊ ಈಗ ನಾವು ನೋಡೋಣ. 3/2 ಅಂತ ಏನಿದೆ ಇದನ್ನ ನಾವು ಕನ್ವರ್ಟ್ ಮಾಡಿದ್ರೆ 0.66 ಬರುತ್ತೆ. ಎಷ್ಟು? 0.66 ಬರುತ್ತೆ. ಎಷ್ಟು? 0.66 ಬರುತ್ತೆ. 0.66 ಬರುತ್ತೆ. ಎಷ್ಟ? 0.66 ಬರುತ್ತೆ. ಇನ್ನು ಇದರ ಬಗ್ಗೆ ನೋಡಿದ್ರೆ ಏನು ಈಗ ನೋಡೋಣ. 5/3 ಬಗ್ಗೆ ನೋಡಿದ್ರೆ 0.6 ಬರುತ್ತೆ. 0.60 ಬರುತ್ತೆ. ಇನ್ನು ಇವುಗಳ ಬಗ್ಗೆ ನೋಡೋಣ. 5/2 ಏನಿದೆ 5/2 ಏನಿದೆ ಇದನ್ನ ನೋಡಿದ್ರೆ 0.4 ಬರುತ್ತೆ. 0 ಹಾಕಿದ್ರೆ ಬರುತ್ತೆ. 3/1 ನೋಡಿದ್ರೆ ಇದು ಎಷ್ಟು ಬರುತ್ತೆ? 0.4 ಬರುತ್ತೆ. ಇದು 1/3 ಬಂದ್ರೆ 0.3 ಬರುತ್ತೆ. ಇದು 0.3 ಬರುತ್ತೆ. ಇನ್ನು ಇದೆಷ್ಟು ಬರುತ್ತೆ? 15 ಅಂದ್ರೆ 0 ಸಮಥಿಂಗ್ ಬರುತ್ತೆ. ಇದು 0 ಸಮಥಿಂಗ್ ಬರುತ್ತೆ. ಆದ್ರೆ ಇದು ಇದೆಷ್ಟು ಬರುತ್ತಪ್ಪ? 50 × 31 ಅಂದ್ರೆ 6. ಓಕೆ, 0.6 31 ಉಳಿಯುತ್ತೆ. ಓಕೆ, 0.61 ಬರುತ್ತೆ. ಇಲ್ಲಿ ಕೇಳಿರುವಂತದ್ದು ಎಷ್ಟು? ಇಲ್ಲಿ ನೋಡಿ 0.66 0.6 ಇವೆರಡರ ನಡುವೆ ಬರುವಂತ 60 ನಡುವೆ ಬರುವಂತದ್ದು 6.1. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ. ಸ್ಕ್ವೇರ್ ರೂಟ್ ಆಫ್ 43, ಸ್ಕ್ವೇರ್ ರೂಟ್ ಆಫ್ 47, ಸ್ಕ್ವೇರ್ ರೂಟ್ ಆಫ್ 20, ಸ್ಕ್ವೇರ್ ರೂಟ್ ಆಫ್ 56 ಇದ ಬೆಲೆ ಎಷ್ಟಪ್ಪ ಅಂದ್ರೆ 6 ಬರುತ್ತೆ. ಇದು ಲೆಕ್ಕ ತುಂಬಾ ಟೈಮ್ ತಗೊಳ್ಳೋದಂತ ಇದು ಮಾಡಿದೀನಿ. ಇನ್ನು ಇವುಗಳ 2x + 3 16 + 20 23 3x ಮತ್ತು 21ರ ಸರಾಸರಿ ಅಂತ ಅಂದಾಗ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಸರಾಸರಿ ಅಂದಾಗ ಇದು 18 ಆಗುತ್ತೆ. ಇದರ ಮಧ್ಯಾಂಕ ಎಷ್ಟಪ್ಪ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಇದರ x ಬೆಲೆ 5 ಆಗುತ್ತೆ. ಸೊ 5 ಅದನ್ನ ಲೆಕ್ಕ ಮಾಡ್ಕೊಂಡ್ಕೋಬೇಕು. ಈ 5 ಆದಾಗ ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ನಾವು ನೋಡಿದ್ರೆ 13 ಆಗುತ್ತೆ. 5 10 + 3 13 ಆಗುತ್ತೆ. ಪ್ಲಸ್ 15 ಆಗುತ್ತೆ. ಇಲ್ಲಿ x ಇದೆಯಲ್ಲ ಅದು 15 ಆಗುತ್ತೆ. ಪ್ಲಸ್ 16 ಪ್ಲಸ್ 20 21 23 ಆಗುತ್ತೆ. ಇದ್ರ ನಡುವೆ ಎಷ್ಟಿದೆ ಅಂದ್ರೆ 16 18ರ ನಡುವೆ 16 20ರ ನಡುವೆ 18 ಸರಿಯಾದ ಉತ್ತರ ಆಗುತ್ತೆ. ಇನ್ನು x ನ ಶೇಕಡ 5.2ರ ಪ್ರಮಾಣವು 2.08ಗೆ ಸಮವಾದರೆ ಇದರ ಉತ್ತರ ಏನಾಗುತ್ತೆ ಅಂದ್ರೆ 40 ಆಗುತ್ತೆ. ಇನ್ನು ಇಲ್ಲಿ x + y 14 ಆದ್ರೆ x - y 4 ಆದ್ರೆ ಅದರ 2x + y ನ ಬೆಲೆ ಎಷ್ಟು ಅಂದ್ರೆ 23 ಆಗುತ್ತೆ. ಅದು ಕೂಡ ಈಸಿ ಆಗಿರುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರ್ಬೇಕಾಗುತ್ತೆ. x + y ಅಂದ್ರೆ ಎಷ್ಟು? ಈಗ ನೋಡಿ, x ನ 9 9 + 5 14 ಆಗುತ್ತೆ.
ಇಲ್ಲಿ 9 - 5 ಅಂದರೆ 4 ಆಗುತ್ತೆ. ಸೊ ಈಗ ಅದೇ ರೀತಿ 2 ಎಕ್ಸ್ ಅಂದ್ರೆ ಎಷ್ಟು ಇರುತ್ತೆ? 9 9 18 ಆಗುತ್ತೆ. ಪ್ಲಸ್ ವೈ ಬೆಲೆ ಎಷ್ಟಿದೆಯಪ್ಪ ಅಂದ್ರೆ 5 ಇದೆ. 9 5 23 ಆಗುತ್ತೆ. ಓಕೆ, ಇನ್ನು ಕುಂದಿಲ್ಲದ 3 ನಡೆಗಳನ್ನ ಒಟ್ಟಿಗೆ ಚಿಮ್ಮಿದಾಗ ಎಲ್ಲ ಶಿರಗಳು ಬರುವ ಸಾಧ್ಯತೆ ಎಷ್ಟು ಅಂದ್ರೆ ಎಲ್ಲಾ ಸಾಧ್ಯತೆಗಳಲ್ಲಿ ಒಂದು ಸಾಧ್ಯತೆ ಮಾತ್ರ ಇರುತ್ತೆ. ಸೊ 8 8 ಬೀಳೋ ಚಾನ್ಸ್ ಇದೆ, ಅದರಲ್ಲಿ ಒಂದು ಪಕ್ಕ ಇದ್ರಲ್ಲಾಗುತ್ತೆ ಅಂತ. ಇನ್ನು ಇದರ ಬೆಲೆ ಎಷ್ಟಪ್ಪ ಅಂದ್ರೆ ಎಕ್ಸ್ ನ ಬೆಲೆ ಇದೆಲ್ಲವನ್ನು ಸೇರಿದ್ರೆ 7 ಆಗುತ್ತೆ. 4x2 - 10x ಪೂರ್ಣವಾಗಿ ಮಾಡ್ಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ 25/4. ಇದಕ್ಕೆ ಲೆಕ್ಕಗಳು ತುಂಬಾ ಟೈಮ್ ತಗೊಳುತ್ತೆ. ನಾನು ಆನ್ಸರ್ ಮಾತ್ರ ಹೇಳ್ತಿದ್ದೀನಿ, ತುಂಬಾ ಸಿಂಪಲ್ ಆಗಿರೋರು ಮಾತ್ರ ಉತ್ತರ ಹೇಳ್ತಿದ್ದೀನಿ. ನಿಯಮಿತ ಷಡ್ಭುಜಗಳ ಎಲ್ಲ ಕೋನಗಳ ಮೊತ್ತ 720. ಹೇಗೆ ಅಂದ್ರೆ ಷಡ್ಭುಜ ಅಂದ್ರೆ 6 - 2 ನಿಮ್ಗೆ ಈ ಸೂತ್ರ ನೆನಪಿರಲಿ, n-2 ಇಂಟು 180 ಎನ್ನುವಂಥದ್ದು. ಸೊ ಇಲ್ಲಿ n/2 ಅಂದ್ರೆ 4 × 180 ಅಂದ್ರೆ 720 ಗೊತ್ತಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ 720 ಡಿಗ್ರಿ. x - 1 ಇಲ್ಲಿ ನೋಡಿ, ಇದಕ್ಕೆ ಸಮೀಕರಣದ x ನ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದರೆ, ಸ್ನೇಹಿತರೆ x ನ ಬೆಲೆ -1 ಅಂತ ಹಾಕೊಳ್ಳೋಣ. -1 ಅಂತ ಹಾಕೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಪ್ಲಸ್ ಅಲ್ಲಿ 1 -1 ಇಂಟು -1 ಅಂದ್ರೆ ಪ್ಲಸ್ ಆಗುತ್ತೆ. ಸೊ ಅದರಿಂದ 4 ಆಗುತ್ತೆ. ಇಲ್ಲಿ -1 ಅನ್ನ ಹಾಕಿದ್ರೆ 6 ಆಗುತ್ತೆ. ಇಲ್ಲಿ ಇಲ್ಲಿ ಗುಣಿಸಿದ್ರೆ 1 ಆಗುತ್ತೆ, ಇಲ್ಲಿ ಗುಣಿಸಿದ್ರೆ ಇದಾಗುತ್ತೆ. ಸೊ ಇಲ್ಲಿ ನಾವು -1 ಇದನ್ನ ಸರಿಯಾದ ಉತ್ತರ ಅಂತ ಭಾವಿಸ್ಬೇಕಾಗುತ್ತೆ. ಇನ್ನು ಈ ಚಿತ್ರದಲ್ಲಿ 125 ಸರಿಯಾದ ಉತ್ತರ ಆಗುತ್ತೆ ನೋಡಿ. ಇನ್ನು ಈ ಚಿತ್ರದಲ್ಲಿ ನಾವು ಯಾವ ಇದನ್ನ ಮಾಡಿಸಿದೀವಿ ಅಂದ್ರೆ ASA ನಿಯಮವನ್ನು ಬಳಸಿದ್ದೀವಿ. ಇನ್ನು ಇದನ್ನ ಉಪಯೋಗಿಸಿ ಮಾಡಿದ್ರೆ ಇಲ್ಲಿ 14 ಸೆಂಟಿಮೀಟರ್ ಬರುತ್ತೆ. ಇನ್ನು ಇದು 1/4 ಬರುತ್ತೆ. ಇವೆಲ್ಲವನ್ನು ನೀವು ಮ್ಯಾಥ್ಸ್ ಮಾಡಲೇಬೇಕಾಗುತ್ತೆ. GST ಇದು ಕೂಡ ತುಂಬಾ ಈಸಿ ಕ್ವಶನ್ಸ್. 8,000 ಬರುತ್ತೆ. ರೇಖಾಗಣಿತ ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ತುಂಬಾ ರೇಖಾಗಣಿತದ ಬಗ್ಗೆ ಕೊಟ್ಟಿದ್ದಾರೆ ಅನ್ನುವಂತ ಕಾರಣಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು AOC ಆಗುತ್ತೆ, ಇದಾಗುತ್ತೆ ಕನ್ನಡ. ಸ್ನೇಹಿತರೆ, ಇದನ್ನ ನಾನು ನಿಮಗೆ ತೋರಿಸ್ತಾ ಇರುವಂತಹ ಉದ್ದೇಶ ಏನಪ್ಪಾ ಅಂದ್ರೆ ಯಾವ ರೀತಿ ಬರುತ್ತೆ ಪ್ಯಾಟ್ರನ್ ಅನ್ನುವಂಥದ್ದು. ಗಣಿತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದು PSTR ಅಲ್ಲಿ ಗಣಿತದಲ್ಲಿ ನೀವು ಚೆನ್ನಾಗಿ ಮಾಡಿದ್ರೆ 100% ಜಾಬ್ ಪಕ್ಕ. ಅದರಿಂದ ಇಲ್ಲಿ ನೋಡಿ, ಒಂದು ಚತುರ್ಭುಜದ ಒಳಕೋನಗಳ ಅನುಪಾತ 2:3, 3 6:1 ಇವುಗಳಲ್ಲಿ ಅತಿ ದೊಡ್ಡ ಕೋನದ ಅಳತೆ 140. ಯಾಕಿದು ಅಂದ್ರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಆಗುತ್ತೆ, ನೆಕ್ಸ್ಟ್ ಬರುತ್ತೆ ಅಂತ. x + y 12 + xy 60 ಆದಾಗ x + y² ನ ಬೆಲೆ ಅಂದ್ರೆ 24. ಇವೆಲ್ಲವನ್ನ ನೀವು ನೋಡ್ಲೇಬೇಕು. ಇದೊಂದು ರೀತಿ ನಿಮ್ಗೆ ಮಾದರಿ ಇದ್ದಂತೆ ಹೇಗ್ ಬರುತ್ತೆ ಅಂತ. ಏಕರೂಪ ಜಾವ 110 ಕಿಲೋಮೀಟರ್ನೊಂದಿಗೆ ಚಲಿಸುವ ಒಂದು ರೈಲು 24 ನಿಮಿಷದಲ್ಲಿ ಕ್ರಮಿಸುವ ದೂರ ಎಷ್ಟು ಅಂದ್ರೆ 44. ಇದೆಂಗ್ ಬಂತು? ಈ ಕ್ವಶನ್ ಅನ್ನ ನೀವು ಇಟ್ಕೊಂಡು ಬಿಡಿಸ್ಬೇಕು. ಮತ್ತೆ ಈ ಕ್ವಶನ್ಸ್ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ. 10 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಬಾಹುವುಳ್ಳ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂದ್ರೆ 24 ಸೆಂಟಿಮೀಟರ್ ಆಗಿರುವಂತದ್ದು. x + 1 u x² 4 x² 3 x² x² 2 x + k. ಇದರಲ್ಲಿ ಯಾವುದಪ್ಪ ಅಪವರ್ತನದ ಬೆಲೆ ಎಷ್ಟು ಅಂದ್ರೆ k ನ ಅಪವರ್ತನ ಬೆಲೆ 0 ಅಂತ ಇದೆ. 88 ಸೆಂಟಿಮೀಟರ್ ಪರಿಧಿಯುಳ್ಳ ಒಂದು ವೃತ್ತದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ 616 ಸೆಂಟಿಮೀಟರ್ ಆಗಿರುವಂತದ್ದು ಸ್ಕ್ವೇರ್. ಇನ್ನು ಎರಡು ಯಾವುದೇ ಸಂಖ್ಯೆಗಳ ಇಲ್ಲಿ ಸಂಶ್ಲೇಷಿತ ತಾರ್ಕಿಕತೆ ಆಗಿರ್ಲಿ. ಗಣಿತ ಚಿಂತನೆ ಬೆಳವಣಿಗೆ ಯಾವುದು? ವಿಶ್ಲೇಷಣಾ ಮತ್ತು ಸಂಶ್ಲೇಷಣಾ ಚಿಂತನೆ. ಖಂಡಿತವಾಗಿಯೂ ಮಕ್ಕಳಲ್ಲಿ ಉಂಟಾಗುವ ಪ್ರಾಥಮಿಕ ಅರ್ಥೈಸುವಿಕೆ ಹೊಂದಿರುವ ಅಂಶ ಮೂರ್ತ ಮತ್ತು ಸಂದರ್ಭ. ಹೌದು, ಅವ್ರಿಗೆ ಹಂಗೆ ಹೇಳ್ಬೇಕು. ಇನ್ನು ಕಲಿಯುವವರು ಅಮೂರ್ತ ಅನುಭವನ ಚರ್ಚೆಯ ಮೂಲಕ ವ್ಯಕ್ತಪಡಿಸುವ ಮಾದರಿ, ಅನ್ವೇಷಿಸುವಂಥದ್ದು. ಸೂತ್ರವನ್ನ ನೇರವಾಗಿ ಸಮಸ್ಯೆಯ ಮೇಲೆ ಉಪಯೋಗಿಸುವ ವಿಧಾನ, ನಿಗಮನ ವಿಧಾನ. ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಯ ಆಳವಾದ ತಿಳುವಳಿಕೆ ಬಗ್ಗೆ ಮೌಲ್ಯಯುತ ಒಳನೋಟದ ಪರಿಕಲ್ಪನೆ ನಕ್ಷೆ ಒದಗಿಸುವ ಅಂಶ. ಇನ್ನು ಇಲ್ಲಿ ಯಾವುದೇ ಹೇಳಿಕೆ ಒಂದು ಸರಿಯಾಗಿದ್ದು ಅದಕ್ಕೆ ಕಾರಣ ಬೆಂಬಲಿಸುತ್ತೆ. ಸ್ನೇಹಿತರೆ, ನಾನು ಇದನ್ನ ಕೊಟ್ಟಂತಹ ಉದ್ದೇಶ ಏನಪ್ಪಾ ಅಂದ್ರೆ ನಿಮಗೆ ನೆನಪಿರ್ಲಿ,
ಹೇಗೆ ಪ್ರಶ್ನೆಗಳು ಬರುತ್ತೆ ಅಂತ. ಯಾಕೆ ಬಿಡಿಸ್ಲಿಲ್ಲ ಸರ್ ಅಂದ್ರೆ, ನೀವು ಅದನ್ನ ಬಿಡಿಸ್ಬೇಕಾಗುತ್ತೆ. ನೀವು ಅದನ್ನ ಕಲ್ತ್ಕೊಂಡಾಗ ನಿಮ್ಗೆ ಗಣಿತವನ್ನ ಹೇಳ್ಕೊಡೋದಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು. ಸೊ ಅದನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಜ್ಞಾನದರ್ಶಿಯ ಬದಲಾಗಿ ಇದನ್ನು ತೆಗೆದಿದ್ದೀನಿ. ಇದಕ್ಕೂ ಕೂಡ ಹಂಗೆ ಸಪೋರ್ಟ್ ಮಾಡಿ. ನಿಮ್ಗೆ ಬೇಕಾದಂತ ಎಲ್ಲಾ ಕ್ಲಾಸ್ಗಳು ಇಲ್ಲಿ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದ.